ಹಾಯ್ ನಮಸ್ಕಾರ, ಕನ್ನಡ ಐ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬೋಯಾ ಮೈಕನ್ನು ಅನ್ಬಾಕ್ಸಿಂಗ್ ಮಾಡೋಣ. ಫ್ರೆಂಡ್ಸ್, ನಾನು ಇದನ್ನು ಫ್ಲಿಪ್ಕಾರ್ಟ್ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡಿದ್ದೆ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದು ಯಾವ ರೀತಿ ಇದೆ ಅಂತೇಳಿ ನಾವು ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಿಮಗೆ ಈ ರೀತಿ ಬಾಕ್ಸ್ ಪ್ಯಾಕಿಂಗ್ನಲ್ಲಿ ಬಂದಿರುತ್ತೆ. ಆನಂತರ ಇಲ್ಲಿ ನೀವು ಇದರ ಬೆಲೆ ನೋಡ್ಬೋದು. ನಾನು 795 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಿಮಗೆ ಈ ರೀತಿ ಬಾಕ್ಸ್ ಪ್ಯಾಕಿಂಗ್ನಲ್ಲಿ ಬಂದಿರುತ್ತೆ ಬೋಯಾ ಮೈಕು, ಬೋಯಾ BY M1 ಅಂತೇಳಿ ಇಲ್ಲಿ ನೋಡ್ಬೋದು ನೀವು. ಆನಂತರ ಇಲ್ಲಿ ನೋಡ್ಬೋದು ಇದರ MRPನ ಇದು ಎಷ್ಟಿದೆ ಅಂತೇಳಿ. ಇದ್ರ ಮೇಲೆ 1995 ರೂಪಾಯಿ ಅಂತೇಳಿ ಇಲ್ಲಿದೆ. ಜೊತೆಗೆ ಇದರ ಮೇಲೆ ಇದರ ಸ್ಪೆಸಿಫಿಕೇಷನ್ಗಳನ್ನು ಪೂರ್ತಿಯಾಗಿ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಈಗ ನಾವು ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಜೊತೆಗೆ ಇದನ್ನು ಯಾವ ರೀತಿ ಇದೆ ಅಂತೇಳಿ ಟೆಸ್ಟ್ ಮಾಡೋಣ. ಈಗ ಸಿಂಪಲ್ಲಾಗಿ ಇದನ್ನು ನಾವು ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು, ನಿಮಗೆ ಈ ರೀತಿ ಪೌಚಿನಲ್ಲಿ ಇದು ಬೋಯಾ BY M1 ಮೈಕು ಬಂದಿರುತ್ತೆ. ಆನಂತರ ಈಗ ನಾವು ಮೈಕನ್ನು ಹೊರಗಡೆ ತಗೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೈಕು ತುಂಬ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಜೊತೆಗೆ ಇದರ ಲುಕ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆನಂತರ ಇಲ್ಲಿ ನೋಡ್ಬೋದು, ನಾವು ಇದನ್ನು ಕ್ಯಾಮ್ರಾ ಮತ್ತು ಮೊಬೈಲಲ್ಲಿ ಎರಡಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾನೆ ಕ್ಯಾಮ್ರಾ ಮತ್ತು ಸ್ಮಾರ್ಟ್ಫೋನ್ ಅಂತೇಳಿ. ನೀವು ಕ್ಯಾಮ್ರಕ್ಕೆ ನೀವು ಇದನ್ನು ಕನೆಕ್ಟ್ ಮಾಡ್ಬೇಕಂದ್ರೆ ನಿಮಗೊಂದು ಕನೆಕ್ಟ್ರನ್ನು ಕೊಟ್ಟಿರ್ತಾನೆ. ಅದು 3.5 mm ಜಾಕ್ನಿಂದ ನಿಮಗೆ ಕನೆಕ್ಟರ್ ಕೊಟ್ಟಿರ್ತಾನೆ. ಅದು ಈ ಪೌಚ್ನಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ. ಆನಂತರ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ಈಗ ಈ ಪೌಚಿನಲ್ಲಿ ಏನಿದೆ ಅಂತೇಳಿ ನೋಡೋಣ. ಇದರಲ್ಲಿ ನಮಗೆ ಇದರಲ್ಲಿ ಏರ್ ಫಿಲ್ಟ್ರನ್ನು ಕೊಟ್ಟಿದ್ದಾನೆ. ಜೊತೆಗೆ ಕ್ಯಾಮ್ರಕ್ಕೆ ಕನೆಕ್ಟ್ ಮಾಡ್ಕೊಳೋದಕ್ಕೆ 3.5 mm ಜಾಕ್ನಿಂದ ಈ ರೀತಿ ಕ್ಯಾಮ್ರಾ ಕನೆಕ್ಟ್ರನ್ನು ಕೊಟ್ಟಿದ್ದಾನೆ. ಅದನ್ನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಅದನ್ನು ಕನೆಕ್ಟ್ ಮಾಡ್ಕೊಳೋದು ಅಂತೇಳಿ. ಜೊತೆಗೆ ನಾವು ಮೈಕಿಗೆ ಕನೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ ಕವರ್ ಹತ್ರ ಹಾಕೊಳ್ಳೋದಕ್ಕೆ ನಮಗೆ ಕ್ಲಿಪ್ಪನ್ನು ಕೂಡ ಕೊಟ್ಟಿದ್ದಾನೆ, ಒಂದು ಶೆಲ್ಲನ್ನು ಕೊಟ್ಟಿದ್ದಾನೆ. ಆನಂತರ ಇಲ್ಲಿ ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾವು ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನು ಯಾವ ರೀತಿ ನಾವು ಕೂರಿಸ್ಕೊಳ್ಳೋದು ತೋರಿಸೋಣ. ಜೊತೆಗೆ ಇದರಲ್ಲಿ ನಿಮಗೆ ಬಾಕ್ಸ್ನಲ್ಲಿ ವ್ಯಾರಂಟಿ ಕಾರ್ಡು ಮತ್ತು ಯೂಸರ್ ಮ್ಯಾನುವಲ್ ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ಈಗ ನಾವು ಮೈಕ್ ಹತ್ರ ಬರೋಣ. ಇಲ್ಲಿ ನೋಡ್ಬೋದು ಮೈಕು ಈ ರೀತಿ ಇದೆ ನೋಡಿ. ಈಗ ನಾವು ಇದಕ್ಕೆ ಕ್ಲಿಪ್ಪನ್ನು ಕೂರಿಸ್ಕೋಬೇಕು. ಮುಂಚೆ ಕ್ಲಿಪ್ಪನ್ನು ಕೂರಿಸ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ. ಇದನ್ನು ನಾವು ಈ ರೀತಿ ಕೂರಿಸ್ಕೋಬೇಕು. ಈ ರೀತಿ ಕೂರಿಸ್ಕೊಂಡಿದ್ಮೇಲೆ ನಿಮಗೆ ಪ್ರಾಪರು ಫಿಟ್ಟಿಂಗ್ ಬರುತ್ತೆ. ಈ ಕ್ಲಿಪ್ಪನ್ನು ನೀವು ಎಲ್ಲಿ ಕೂರಿಸ್ಕೋಬೇಕು ಅಂತ ಹೇಳಿದರೆ, ನಿಮ್ಮ ಫೇಸಿಂದ ಕಡಿಮೆ ಅಂದರೆ 20 ರಿಂದ 25 ಸೆಂಟಿಮೀಟ್ರ್ ದೂರ ನೀವು ಇದನ್ನು ಕೂರಿಸ್ಕೊಂಡು ನೀವು ವಾಯ್ಸನ್ನು ರೆಕಾರ್ಡ್ ಮಾಡಿದರೆ ನಿಮಗೆ ಒಳ್ಳೆಯ ಔಟ್ಪುಟ್ ಬರುತ್ತೆ. ಆನಂತರ ಇದಕ್ಕೆ ನಾವು ಇದನ್ನು ಕೂರಿಸ್ಕೊಳ್ಳೋಣ. ಇದಕ್ಕೆ ಏರ್ ಫಿಲ್ಟರ್ ಅಂತೇಳಿ ಕರೀತಾರೆ. ಇದನ್ನು ಈ ರೀತಿ ನೀವು
ಕೂರಿಸ್ಕೊಳ್ಳಿ. ಈ ರೀತಿ ಕೂರಿಸ್ಕೊಂಡಿದ್ಮೇಲೆ ನಿಮಗೆ ನೋಡ್ಬೋದು ಈ ರೀತಿ ಕಾಣುತ್ತೆ. ಆನಂತರ ನೀವು ಕ್ಯಾಮ್ರಾಗೆ ಕನೆಕ್ಟ್ ಮಾಡೋದಿದ್ರೆ ಈ ರೀತಿ 3.5 mm ಜಾಕ್ ಇದೆ ನೋಡಿ, ಈ ರೀತಿ ಕೂರಿಸ್ಕೊಂಡ್ಬಿಟ್ಟಿದ್ದಕ್ಕೆ ಇದನ್ನು ನೀವು ನಿಮ್ಮ ಕ್ಯಾಮ್ರಾಗೆ ಕೂರಿಸ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಇದರಲ್ಲಿ ಮತ್ತೊಂದು ಏನು ಇಂಪಾರ್ಟೆಂಟ್ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಕ್ಯಾಮ್ರಾ ಮತ್ತು ಸ್ಮಾರ್ಟ್ಫೋನು ಆಫ್ ಅಥವಾ ಸ್ಮಾರ್ಟ್ಫೋನ್ ಅಂತ ನೋಡಿ, ಇದನ್ನೇ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಜೊತೆಗೆ ಮೇನ್ ಇದರಲ್ಲಿ ಶೆಲ್ಲನ್ನು ಹಾಕಿರಲೇಬೇಕು. ನೀವು ಕ್ಯಾಮ್ರಕ್ಕೆ ಯೂಸ್ ಮಾಡ್ಕೊತೀರಾ ಅಂತೇಳಿದ್ರೆ ಇಲ್ಲಿ ನೋಡಿ ಈ ರೀತಿ ಸ್ವಿಚ್ ಕೊಟ್ಟಿದ್ದಾನೆ, ಕ್ಯಾಮ್ರಾ ಮತ್ತು ಸ್ಮಾರ್ಟ್ಫೋನ್ ಅಂತೇಳಿ. ಆನಂತರ ಈಗ ನಾವು ಯಾವ ರೀತಿ ಶೆಲ್ಲನ್ನು ಹಾಕೋಬೇಕಂದ್ರೆ ಇಲ್ಲಿದೆ ನೋಡಿ, ಇದನ್ನು ಈ ರೀತಿ ಸಿಂಪಲ್ಲಾಗಿ ಈ ರೀತಿ ನಾವು ಇದನ್ನು ಓಪನ್ ಮಾಡ್ಕೋಬೇಕು. ಆನಂತರ ಓಪನ್ ಮಾಡ್ಕೊಂಡಿದ್ಮೇಲೆ ಇದರಲ್ಲಿ ನಾವು ಶೆಲ್ಲನ್ನು ಹಾಕೋಬೇಕು. ಈಗ ಶೆಲ್ಲನ್ನು ನಿಮಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ಇದರಲ್ಲಿ ಯಾವ ರೀತಿ ನೀವು ಶೆಲ್ಲನ್ನು ಇಲ್ಲಿ ಪ್ಲಸ್ಸು ಮೈನಸ್ ಇರುತ್ತೆ, ಇದರಲ್ಲಿ ನಾವು ಇದನ್ನು ಯಾವ ರೀತಿ ಹಾಕೋಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ ನೋಡ್ಬೋದು ಪ್ಲಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ, ನೀವು ಅದನ್ನು ಹಾಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಅಂತ ನೋಡ್ಕೊಂಬಿಟ್ಟು ಈ ರೀತಿ ನೀವು ಇದನ್ನು ಶೆಲ್ಲನ್ನು ಹಾಕೋಬೇಕು. ತೋರಿಸ್ತೀನಿ ನೋಡಿ, ಈ ರೀತಿ ಪ್ಲಸ್ ನೋಡ್ಕೊಂಬಿಟ್ಟು ಪ್ಲಸ್ ಮೈನಸನ್ನು ನೋಡ್ಕೊಂಬಿಟ್ಟು ಈ ರೀತಿ ನೀವು ಶೆಲ್ಲನ್ನು ಹಾಕೊಂಬಿಟ್ಟು ಇದನ್ನು ಮತ್ತೆ ಈ ರೀತಿ ಸಿಂಪಲಾಗಿ ಕ್ಲೋಸ್ ಮಾಡಬೇಕು. ಇದನ್ನು ಈ ರೀತಿ ಕ್ಲೋಸ್ ಮಾಡಿ ನೀವು ಮತ್ತೆ ಪೂರ್ತಿಯಾಗಿ ಇದನ್ನು ಜೋರಾಗಿ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಸಿಂಪಲ್ಲಾಗಿ ಇಷ್ಟಿದ್ರೆ ಸಾಕು. ಈ ಮೈಕ್ನ ಉದ್ದ ನೋಡೋದಾದರೆ ಇದು ಕಡಿಮೆ ಅಂದರೆ ಒಂದು 6 ಮೀಟ್ರ್ ಇದೆ. ಇಲ್ಲಿ ಬಾಕ್ಸ್ ಮೇಲೆ ಕೊಟ್ಟಿದ್ದಾನೆ. ಜೊತೆಗೆ ಇಲ್ಲಿ ನೋಡ್ಬೋದು ಇದರ ಲೆಂತ್ ನೋಡಿದರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೋಡಿ ಈ ರೀತಿ ನೀವು ಇದನ್ನು ಓಪನ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ಅದನ್ನು ಅವರು ಗಂಟೆ ಹಾಕಿರ್ತಾರೆ, ಇದನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು ಇಲ್ಲಿ ಕಡಿಮೆ ಬಂದರೂ ಇದು 6 ಮೀಟರ್ ಉದ್ದ ಇದೆ ಫ್ರೆಂಡ್ಸ್. ಇದು ನಿಮಗೆ ವಿಡಿಯೋ ಮಾಡೋದಕ್ಕೆ ತುಂಬ ಸಾಕಾಗುತ್ತೆ, ನಮಗೇನು ಕಡಿಮೆ ಏನು ಬೀಳಲ್ಲ. ಈಗ ನಾವು ಇದನ್ನು ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಬಿಟ್ಟು ನಾವು ಯಾವ ರೀತಿ ಇದರ ವಾಯ್ಸ್ ಔಟ್ಪುಟ್ ನಮಗೆ ಬರುತ್ತೆ ಅಂತೇಳಿ ನಾವೀಗ ಚೆಕ್ ಮಾಡೋಣ. ಈಗ ನೋಡಿ ನಾನು ಈಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ಫೋನಿಗೆ ನಾನು ಇದನ್ನು ಕನೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ನಾನು ಬೋಯಾ ಮೈಕನ್ನು ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಏನು ವಾಯ್ಸ್ ಕೇಳ್ತಾ ಇದ್ದೀರೋ ಅದು ಬೋಯಾ ಮೈಕಿಂದ ವಾಯ್ಸ್ ರೆಕಾರ್ಡ್ ಆಗ್ತಾ ಇರೋದು. ವಿಡಿಯೋ ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಇದಕ್ಕೂ ಮುಂಚೆ ನೀವೇನು ವಾಯ್ಸ್ ಕೇಳಿದ್ರೋ ಅದು ಡೈರೆಕ್ಟಾಗಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿರೋದು, ಯಾವುದೇ ಮೈಕ್ ಇಲ್ಲದೆ ಏನು ಮೊಬೈಲಲ್ಲಿ ಡೈರೆಕ್ಟಾಗಿ ನಾನು ರೆಕಾರ್ಡ್ ಮಾಡಿದ್ದು ಫ್ರೆಂಡ್ಸ್. ನಿಮಗೆ ಡೈರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಿಂತ ಈಗ ಮೈಕ್ ಕೂರಿಸಿದ ಮೇಲೆ ವಾಯ್ಸ್ ಏನು ರೆಕಾರ್ಡ್ ಆಗ್ತಿದ್ದಾನೋ ಅದು ವಾಯ್ಸ್ ಕ್ಲಿಯರಿಟಿ ಆಗಿರ್ಬೋದು, ನಿಮಗೆ ಡಿಸ್ಟರ್ಬೆನ್ಸು ಏನೂ ಇಲ್ಲದೆ ಪೂರ್ತಿ ಕ್ಲಿಯರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್. ಈ ಪ್ರಾಡಕ್ಟ್ನ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಮೆಜಾನು ಮತ್ತು ಫ್ಲಿಪ್ಕಾರ್ಟು ಎರಡರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ನಿಮಗೆ ಎರಡರಲ್ಲಿ ಯಾವುದು ರೀಸನೇಬಲಾಗಿ ಕಡಿಮೆ ಬೆಲೆಗೆ ಸಿಗುತ್ತೋ ಅದನ್ನು ನೀವು ನೋಡ್ಕೊಂಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.